ಗ್ರ್ಯಾಂಡ್ ಓಲ್ಡ್ ಪಾರ್ಟಿ ಕಾಂಗ್ರೆಸ್ ಮತ್ತೊಮ್ಮೆ ಮುಖಭಂಗ ಅನುಭವಿಸಿದೆ. ಶೂನ್ಯ ಸಾಧನೆ ಗೊತ್ತಿದೆ ನಿಮಗೆ. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರಂತ ಪ್ರಮುಖರೆಲ್ಲ ಪ್ರಚಾರ ಮಾಡಿದ್ರು, ಉಚಿತಗಳ ಹೊಳೆಯನ್ನು ಕೂಡ ಹರಿಸಿದ್ರು. ಬಟ್ ಗೆಲ್ಲೋಕೆ ಸಾಧ್ಯ ಆಗಲಿಲ್ಲ. ಈಗ ಎಂದಿನಂತೆ ಇವಿಎಂ ಮೇಲೆ ಆರೋಪ ಮಾಡಿದ್ದಾರೆ. ಇದಕ್ಕೆ ಬಿಜೆಪಿ ತಿರುಗೇಟು ಕೊಟ್ಟಿದೆ ಸಹಜವಾಗಿ. ಮಾಡಿದಾರಾ? ಮತ್ತೆ ಇವಿಎಂ ಮೇಲೆ ಆರೋಪ ಮಾಡಿದ್ರು. ಯಾವಾಗ? ಇವತ್ತು ಮಾಡಿರೋದು. ಹಂಗಂದ್ರೆ ಆಪ್ ಸೋತಿದ್ದು ಸರಿ ಇಲ್ವಾ ಇವ್ರಿಗೆ? ಇವಿಎಂ ಕಾರಣ ಅಂತ. ಯಾರದ್ದಿದು? ಪ್ರಿಯಾಂಕಾ ಖರ್ಗೆ, ಪ್ರಿಯಾಂಕಾ ಜಾರಕಿಹೊಳಿ ಸರ್. ರೇ ಮೇಡಮ್, ಇನ್ನು 3-4 ದಿನ ಆಗಿಲ್ಲ, ನೆಟ್ಗೆ ಎಷ್ಟು ಮೆಟ್ಲಿದೆ ಪಾರ್ಲಿಮೆಂಟ್ಗೆ ಅಂತ ಗೊತ್ತಿಲ್ಲ. ಇವಿಎಂ ಅಂತೆ. ನೀವು ಗೆದ್ದಾಗ ಚೆನ್ನಾಗಿತ್ತ? ನಿಮ್ಮ ಅಪ್ಪ ಗೆದ್ದಾಗ ಚೆನ್ನಾಗಿತ್ತ? ನಿಮ್ಮ ಅಪ್ಪನ ಪಕ್ಷ ಗೆದ್ದಾಗ ಚೆನ್ನಾಗಿತ್ತ? ಇವಿಎಂ ಅಂತೆ. ಇವಿಎಂ ಬನ್ರಿ ಇಲ್ಲಿ, ಕಾನ್ಸ್ಟಿಟ್ಯೂಷನಲ್ಲಿ ಎಷ್ಟು ಸೆಕ್ಷನ್ ಇದೆ ಕೇಳ್ಬಿಡ್ತೀನಿ ನಿಮ್ಮನ್ನು ಒಂದ್ಸರಿ. ಸುಮ್ಮನೆ ಇರೋದು ಕಲ್ತ್ಕೋಬೇಕು ಫಸ್ಟ್ ಟೈಮ್ನವ್ರುಗಳು. ದೊಡ್ಡ ರಾಷ್ಟ್ರೀಯ ನಾಯಕರ ಥರ ಪೋಸ್ಟ್ ಕೊಡಬೇಡಿ ಬಂದಿಲ್ಲ ನನ್ನ ಹತ್ರ. ಎಸ್, ಮುಂದಕ್ಕೇನು? ನಿಮ್ಮಪ್ಪ ಸಿಕ್ಲಿ ಹೇಳ್ತೀನಿ, ಕಲ್ತ್ಕೊಳಕ್ಕೆ ಹೇಳ್ರಿ ಫಸ್ಟ್ ನಿಮ್ಮ ಮಗಳಿಗೆ ಅಂತ. ನೀವು ಮಾಡಬಾರ್ದು ಅಂತ ಹೇಳಿಲ್ಲ, ತಿಳ್ಕೊಳ್ಳಿ, ಸ್ವಲ್ಪ ಟೈಮ್ ತಗೊಳ್ಳಿ, ಯಾವುದಕ್ಕೆ ಮಾತಾಡಬೇಕು ನಾವುಗಳು ಅನ್ನೋದು ತಿಳ್ಕೊಳ್ಳಿ. ಕಾಂಗ್ರೆಸ್ಗೆ ವಯಸ್ಸಾಗಿದೆ, ಮೆಚುರಿಟಿ ಬಂದಿಲ್ಲ, ನಾನೇನು ಮಾಡಲಿ? 135 ವರ್ಷದ ಸಿಕ್ಕಾಬಿಟ್ಟೆ ವಯಸ್ಸಾಗ್ಬಿಡ್ತು, ಮೆಚುರಿಟಿ ಇಲ್ಲ, ಎಳೆ ಮಗು ಥರ ಆಡ್ತೀರಿ ಇನ್ನೇನಾಗತ್ತೆ? ಎಸ್. ದೆಹಲಿ ಫಲಿತಾಂಶದ ಬಳಿಕ ಪಕ್ಷದ ಕಚೇರಿ ಒಂದನ್ನು ನೆನಪಿಟ್ಕೊಳ್ಳಿ, ಡೆಲ್ಲಿ ಚುನಾವಣೆಯಲ್ಲಿ ಈ ರಾಜ್ಯದ ಜನ ಅಥವಾ ದೇಶದ ಜನ, ನಮ್ಮ ದೇಶಕ್ಕೆ ಸಂಬಂಧ ಇಲ್ಲ, ನಮಗೆ ರಾಜ್ಯ, ತಾಳ್ಮೆ, ನಿರಂತರವಾದಂಥ ಹೋರಾಟದ ಮನಸ್ಸು. ದುಡ್ಡು ಬೇಕು ಅಂತಿಲ್ಲ, ಹೋರಾಟ ಬಿಜೆಪಿ ಮಾಡಿದ್ದು. ಕಾಯಬೇಕು, ಹೋರಾಟ ಮಾಡ್ತಾನೇ ಇರಬೇಕು. ನಾನು ಒಂದು ದಿನ ಗೆಲ್ತೀನಿ ಇನ್ನು ಆಸೆನಲ್ಲಿ ದುಡಿತಾ ಇರಬೇಕು. ಅದಕ್ಕೆ ಇವತ್ತು ದೇಶದಲ್ಲಿ 2 ಎಕ್ಸಾಂಪಲ್ ಇದೆ ನನಗೆ. ನಂಬರ್ 1, ಮಾಡದೇ ಇರೋ ಎಕ್ಸಾಂಪಲ್ಗಳು 1000 ಕೊಡ್ತೀನಿ, ಮಾಡಿರೋದನ್ನು ಕೊಡ್ತೀನಿ. 2 ನನ್ನ ಹತ್ರ ಇರೋದು 2. ಯಾವುದು ಸರ್? ಒಂದು TMC, ಕಮ್ಯುನಿಸ್ಟರ ವಿರುದ್ಧ ಸತತವಾಗಿ ಶಿ ಫಾಟ್. ಚುನಾವಣೆ ಮೇಲೆ ಚುನಾವಣೆಯಲ್ಲಿ ಶಿ ಲಾಸ್ಟ್, ಸೋತರು, ಹೀನಾಯವಾಗಿ ಬುರುಡೆ ಕೆತ್ತಿಸ್ಕೊಂಡ್ರು. ಬಟ್ ಬಿಟ್ಕೊಡ್ಲಿಲ್ಲ ಆಕೆ. ಬಟ್ ಈಗ ಹಿಡ್ಕೊಂಡು ಗಟ್ಟಿಯಾಗಿ ಹಿಡ್ಕೊಂಡು ಕೂತರು. 2ನೇದು, ದಿಲ್ಲಿಯಲ್ಲಿ ಬಿಜೆಪಿ 27 ವರ್ಷ ಚುನಾವಣೆ ಆದಮೇಲೆ ಚುನಾವಣೆ, ಮುಂದಿನ ಸರಿ ಮಾಡೋಣ ಅಟೆಂಪ್ಟ್ ಮಾಡ್ತಾನೆ ಹಂಗೆ. ಅದು ಇಂಪಾರ್ಟೆಂಟ್. ಚುನಾವಣಾ ಸಂದರ್ಭದ ಪಕ್ಷ ಆಗಬಾರ್ದು ಕಾಂಗ್ರೆಸ್ ಥರ. ಕಾಂಗ್ರೆಸ್ ಸಮಸ್ಯೆ ಅದೇನೆ. ಚುನಾವಣೆ ಬಂದಾಗ ಎಲ್ಲ ಗರಿ 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 ಬಟ್ಟೆ ಹಾಕೊಂಬತ್ತವೆ, ಆಮೇಲೆ ಪರಾರಿ ಆಗ್ಬಿಡ್ತವೆಲ್ಲ. ಆ ಪಕ್ಷದ ಆಫೀಸ್ಗೆ ಬೀಗ ತೆಗಿಯೋಕ್ಕೂ ಇರಲ್ಲ 3-4 ಜನ ಸರಿಯಾಗಿ. ಯಾರೇ ಅವರು? ಇನ್ನೊಂದ್ಸರಿ ಅವ್ರು ಯಾರೇ? ಅದು ಪ್ರಿಯಾಂಕಾ ಜಾರಕಿಹೊಳಿ, ನಮ್ಮ ಸತೀಶ್ ಜಾರಕಿಹೊಳಿ ಮಗಳ. ಓ ಎಸ್. ಓಕೆ, ಇನ್ನು ದೆಹಲಿಯಲ್ಲಿ ಫಲಿತಾಂಶ ಬಂದ ನಂತರದಲ್ಲಿ ಬಿಜೆಪಿಯ ಪಕ್ಷದ ಕಚೇರಿಯಲ್ಲಿ ವಿಜಯೋತ್ಸವ. ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದರು. ಕಾರ್ಯಕರ್ತರು ಮತ್ತು ಅಭಿಮಾನಿಗಳಿಗೆ, ಜನತೆಗೆ ಧನ್ಯವಾದವನ್ನು ಸಮರ್ಪಿಸಿದರು. ಅತ್ತ ಜನಾದೇಶ ಗೌರವಿಸುವುದಾಗಿ ಅರವಿಂದ್ ಕೇಜ್ರಿವಾಲ್ ಅತೀಶಿ ಹೇಳಿದ್ದಾರೆ. ಕೇಜ್ರಿವಾಲ್ ಮೋಸದ ರಾಜಕೀಯವನ್ನು ಜನ ತಿರಸ್ಕರಿಸಿದ್ದಾರೆ ಅಂತ ಕಾಂಗ್ರೆಸ್ ಹೇಳ್ತು. ನೀವು ಹೀಗೆ ಕಿತ್ತಾಡ್ಕೊಂಡೇ ಇರಿ ಅಂತ ಆಪ್ ಕಾಂಗ್ರೆಸ್ಗೆ ಜಮ್ಮು ಕಾಶ್ಮೀರ ಸಿಎಂ ಒಮರ್ ಅಬ್ದುಲ್ಲಾ ಕ್ಲಾಸ್ ತೆಗೆದುಕೊಂಡ್ರು. ಕಂಗ್ರಾಟ್ಸ್ ರಾಹುಲ್, ಮತ್ತೊಮ್ಮೆ ಬಿಜೆಪಿಯನ್ನ ಗೆಲ್ಲಿಸಿದ್ದಕ್ಕೆ ಅಂತ ಬಿಆರ್ಎಸ್ನ ನಾಯಕ ಕೆಟಿಆರ್ ವ್ಯಂಗ್ಯವಾಡಿದ್ರು. ಆಪ್ ಗೆಲ್ಲಿಸುವ ಹೊಣೆ ನಮ್ಮದಾಗಿರಲಿಲ್ಲ ಅಂತ ಸುಪ್ರಿಯಾ ಶ್ರೀನಾಟೆ ತಿರುಗೇಟು ಕೊಟ್ಟಿದ್ದಾರೆ. ಅಬಕಾರಿ ನೀತಿಯೇ ಆಪ್ ಮುಳುಗಿಸ್ತು ಅಂತ ಅಣ್ಣಾ ಹಜಾರೆ ಅಭಿಪ್ರಾಯಪಟ್ಟಿದ್ದಾರೆ. शॉर्टकट वाली राजनीति का शॉर्ट सर्किट कर दिया. कांग्रेस एक के बाद एक अपने सहयोगियों को खत्म कर रही है. अब आज दिल्ली ಹಿಂಗೆ ಮೋದಿ ಬೈಕಂಡು ಆಂಟಿ ಮೋದಿ ಪಾಲಿಟಿಕ್ಸ್ ಮಾಡ್ತೀರಾ ಹೊರತು ಕಾಂಗ್ರೆಸ್ನವರು ಹೌದು, ಸೈದ್ಧಾಂತಿಕವಾಗಿ ಪ್ಯಾರಲಲ್ ಮಾಡದೇ ಇಲ್ಲ. ಫೈಟ್ 3 ಹೊತ್ತು ಆಂಟಿ ಮೋದಿ ಮೋದಿ ಮಾತು ಬಿಡದೆ ಏನು ಮಾತಾಡೋದೇನಿಲ್ಲ, ಏನು ಬರೀ ಸುಳ್ಳು. ಬೇರೆ OBCಗಳಿಗೆ ಅನ್ಯಾಯ ಅನ್ಬಿಡೋದು. ಪ್ರೈಮ್ ಮಿನಿಸ್ಟರ್ OBC ಏನು ಬಡ್ಕಂಡು ಸಾಯನ, ಏನು ಅನ್ಯಾಯ ಅಂತಲೂ ಹೇಳಲ್ಲ. ಇವಿಎಂಗಳ ಮೋಸ ಅಂತ ಬಿಡೋದು. ಯಾವ ಮೋಸ? ಅದೇ ಯಾರ ಹುಡುಗಿ ಇವರು ಮೇಡಮ್ ಹೇಳದಂಗೆ, ಈಗ ಯಂಗ್ ಲೇಡಿ ಅವರು ಭಾಳ ಹೆಂಗಿದಾರ ಅವರು. ಹಾಂ, ಅವ್ರು ಹೇಳ್ದಂಗೆ IVM ಮಿಷಿನ್ ಹೆಂಗೆ ಕೆಲಸ ಮಾಡುತ್ತೆ ಅಂತ ಇವ್ರು ಕೆಲವೊಂದು ಡೆಮಾನ್ಸ್ಟ್ರೇಷನ್ ನೋಡ್ಬೇಕಲ್ಲ. ನಾನು ಗೊತ್ತಾ ಇವ್ರಿಗೆ?
ಸುಮ್ಮನೆ ಬುರ್ಡ ಬಿಡಬಾರ್ದು, ನಿಂತ್ಕೊಂಡು ಸುಮ್ಮನೆ ಇರಬೇಕು. ಓಕೆ, ಒಂದು ಸರಿ ಇದು ಮಾಡಿದ್ದಾರೆ, ಇನ್ನೊಂದು ಸರಿ ತಿದ್ಕೋತಾರೆ ಅವರು ಅಂತ ಅಂದ್ಕೊಂಡಿದ್ದೀನಿ. ತಿದ್ಕೊಳ್ಳದಿದ್ರೆ ಬಿಡವ್ನಿ ಅವನು ಇಲ್ಲಿ ಕೇಳೋನು, ನಾವೇನು ಎದುರ್ಕತ್ತೀವ ಏನು ಆಪ ನಾವು ಶೀಶ್ಮಲ್ ಇದು ಮಾಡಬಾರ್ದು ಕೆಲಸ ಮಾಡ್ಕೊಂಡು ತಗಲಾಕೊಳ್ಳಲ್ಲ ನಾವು. ಗೊತ್ತಿದೆ ವೃತ್ತಿ ಗೌರವಗಳು ಎಲ್ಲೆಲ್ಲಿರಬೇಕು ಅಂತ. ನಾಳೆ ನಮಗೊಂದು ಸಿರಿವಂತರಿಕೆದು ಒಂದು ಕಾರ್ ತಗೊಳ್ಳೋದೇನು ಕಷ್ಟ ಇಲ್ಲ, ತಗೊಂಬಿಡ್ಬೋದು. ಅದು ಯಾವ ದೊಡ್ಡ ಕೆಲಸ, ಯಾವ ದೊಡ್ಡ ಕೆಲಸ ರೀ ತೊಗೊಳಕ್ಕಾಗದೇ ಇರೋದು ನನಗೀಗ ಯಾರಿಗೋ ಒಬ್ರಿಗೆ. ಆದರೆ ಯಾಕೆ ತಗೋಬೇಕು ಅಂತ ಯೋಚನೆ ಮಾಡಬೇಕು ಫಸ್ಟು, ಅದನ್ನು ಹೇಳೋದು. ಹಾಗಾಗಿ ಈ ಮೇಡಮ್ ಕಲ್ತ್ಕೋತಾರೆ ಅಲ್ವಾ. ಹಾಂ, ಮೈಕ್ರೋ ಫೈನಾನ್ಸ್ ಕಿರುಕುಳ ತಡೆ ಸಂಬಂಧ ಸದ್ಯಕ್ಕೆ ಸುಗ್ರೀವಾಜ್ಞೆ ಜಾರಿಯಾಗುವಂತೆ ಕಾಣಿಸ್ತಾ ಇಲ್ಲ. ಸರ್ಕಾರ ರೂಪಿಸಿದ್ದ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಅಂಕಿತ ಹಾಕದೆ ವಾಪಸ್ ಕಳಿಸಿದ್ರು. ಇದಕ್ಕೆ ಉತ್ತರ ಕೊಡೋದಕ್ಕೆ ಕೆಲಸ ಶುರು ಮಾಡಿಕೊಂಡಿದೆ ಸರ್ಕಾರ. ಮೆಟ್ರೋ ದರ ಏರಿಕೆ ಆಗುತ್ತಂತೆ ಹೇಳಿದ್ರು. ಈಗ ಅದೇ ರೀತಿಯಾಗಿ ಕನಿಷ್ಠ 10 ರೂಪಾಯಿಯಿಂದ ಗರಿಷ್ಠ 90 ರೂಪಾಯಿವರೆಗೂ ಏರಿಕೆ ಆಗಲಿದೆ. ಬೆಂಗಳೂರಿನಲ್ಲಿ ಫೆಬ್ರವರಿ 11ರಿಂದ 14ರವರೆಗೆ ಇನ್ವೆಸ್ಟ್ ಕರ್ನಾಟಕ 2025 ಸಮ್ಮೇಳನ ನಡೆಯಲಿದೆ. ಕೇಂದ್ರ ಮಂತ್ರಿಗಳಾದ ರಾಜನಾಥ್ ಸಿಂಗ್, ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ ಪಾಲ್ಗೊಳ್ಳುತ್ತಾರೆ. ಜಿಮ್ನಿಂದ 10 ಲಕ್ಷ ಕೋಟಿ ಹೂಡಿಕೆ ಆಕರ್ಷಿಸುವ ಗುರಿಯನ್ನ ಸರ್ಕಾರ ಹೊಂದಿದೆ. ಕೋಲಾರದಲ್ಲಿ ಔಷಧಿ ಪಾರ್ಕ್, ಚಿತ್ರದುರ್ಗದಲ್ಲಿ ಡ್ರೋನ್ ಪಾರ್ಕ್, ವಿಜಯಪುರದಲ್ಲಿ ಸೌರಕೋಶ ಪಾರ್ಕ್, ಹೀಗೆ ಹಲವೆಡೆ ಉದ್ದಿಮೆಗಳ ಕ್ಲಸ್ಟರ್ ಅಭಿವೃದ್ಧಿಪಡಿಸುತ್ತೀವಿ ಅಂತ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಇನ್ನು 2ನೇ ಏರ್ಪೋರ್ಟ್ ವಿಚಾರದಲ್ಲಿ ಯಾವುದೇ ಗೊಂದಲ ಇಲ್ಲ, 2 ಶಾರ್ಟ್ ಲಿಸ್ಟ್ ಮಾಡಿದ್ದೀವಿ, ರಾಜಕೀಯವಾಗಿ ಇದು ನಿರ್ಧಾರ ಆಗಲ್ಲ ಅಂತ ಹೇಳಿದ್ದಾರೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜಾಮೀನಿನ ಮೇಲೆ ಆಚೆ ಇರುವಂತ ನಟ ದರ್ಶನ್ ಈಗ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಆರೋಗ್ಯ ಸಮಸ್ಯೆ ಕಾರಣ ಈ ಬಾರಿ ಹುಟ್ಟುಹಬ್ಬ ಆಚರಿಸಿಕೊಳ್ಳಲ್ಲ ಅಂತ ಅಭಿಮಾನಿಗಳಿಗೆ ತಿಳಿಸಿದ್ದಾರೆ. ಸರ್ಜರಿ ಮಾಡಿಸಿಕೊಳ್ಳಲೇಬೇಕಾಗಿದೆ ಅಂದಿದ್ದಾರೆ. ಕನ್ನಡ ಚಿತ್ರೋದ್ಯಮ ಬಿಟ್ಟು ಬೇರೆಲ್ಲೂ ಹೋಗಲ್ಲ ಅಂತಿದ್ದಾರೆ. ಕಷ್ಟದ ದಿನಗಳಲ್ಲಿ ಜೊತೆಯಾಗಿದ್ದವರನ್ನ ನೆನಪಿಸಿಕೊಂಡಿದ್ದಾರೆ. ಆ್ಯಕ್ಚುಲಿ ಬರ್ಡೇ, ಯಾಕಂದರೆ ನೀವುಗಳು ತುಂಬ ಆಸೆ ಪಟ್ಟಿದ್ರಿ. ಈ ಸಲ ಒಂದೇ ಒಂದು ಪ್ರಾಬ್ಲಮ್ ಏನಂತಂದರೆ ನನ್ನ ಹೆಲ್ತ್ ಇಶ್ಯೂ ಅಷ್ಟೇ. ತುಂಬ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ. ನನಗೂ ತುಂಬಾ ಆಸೆ ಇತ್ತು, ಯಾಕಂದರೆ ಪ್ರತಿಯೊಬ್ಬರನ್ನು ಮೀಟ್ ಮಾಡಿ ಥ್ಯಾಂಕ್ಸ್ ಹೇಳೋಣ ಅಂತ ಹೇಳಿ. ಯಾಕಂದರೆ ಈಗಲೇ ಕಾಲೆಲ್ಲ ಸ್ವಲ್ಪ ನಂಬಾಗ್ತಾ ಇದೆ. ಆಪ್ರೇಷನ್ ಅನ್ನೋದು ಕಟ್ಟಿದ ಬುತ್ತಿ, ಅದು ಎಲ್ರಿಗೂ ಗೊತ್ತು, ನನಗೂ ಗೊತ್ತದು. ಸೊ ಅದನ್ನು